ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ A6 ಜಗದೀಶ್ಗೆ ಜಾಮೀನು ಸಿಕ್ಕಿದೆ. ಆದರೆ ಬಿಡುಗಡೆ ಭಾಗ್ಯ ಮಾತ್ರ ಸಿಕ್ಕಿಲ್ಲ. ಹೀಗಾಗಿ ಅವರ ತಾಯಿ ಮತ್ತು ಕುಟುಂಬಸ್ಥರು ಇನ್ನೂ ಸಹ ಕಣ್ಣೀರಲ್ಲಿ ಕೈ ತೊಳಿತಿದ್ದಾರೆ. ಹಾಗಾದರೆ ಆಗಿದ್ದೇನು, ಯಾವ ಕಾರಣಕ್ಕೆ ಬಿಡುಗಡೆ ಭಾಗ್ಯ ಸಿಕ್ಕಿಲ್ಲ, ಅವರಿಲ್ಲೇ ಕೇಳೋಣ ಬನ್ನಿ. ಅಮ್ಮ, ಈಗ ಆಲ್ರೆಡಿ ಅವ್ರಿಗೆ ಬೇಲಾಗಿ 2-3 ದಿನ ಮೇಲಾಗಿದೆ. ಯಾಕೆ ಹೊರಗಡೆ ಬರ್ಲಿಕ್ಕೆ ಆಗ್ತಿಲ್ಲ? ಶಿವಮೊಗ್ಗ ಜೈಲಲ್ಲೇ ಇದ್ದಾರೆ ಇನ್ನೂ. ಯಾವ ಕಾರಣಕ್ಕೆ? ಯಾಕೆ ಇದು ಹೊಲದ್ದು ಪಾಣಿ ಬೇಕಂತ ಸರ್. ಯಾರು ನಮ್ಮ ಕಡೆ ಯಾರು ಇಲ್ಲ, ಹೊಲ ಇಲ್ಲ, ಏನೂ ಇಲ್ಲ ನಮಗೆ. ಹಂಗಾಗಿ ಪಾಣಿ ಬೇಕು, ಸುರಿಟಿ ಬೇಕು ಅಂತಾರೆ. ಯಾರೂ ಸಿಗ್ತಿಲ್ಲ ಸರ್. ಅವತ್ತಿಂದ ಹುಡುಕ್ತಾ ಇದೀವಿ ನಾವು, ಯಾರೂ ಸಿಗ್ತಿಲ್ಲ. ನಿನ್ನೆ ನಮ್ಗೆ ಒಬ್ರು ಯಾರೋ ಪರಿಚಯ ಇರೋನು ಕರ್ಕೊಂಬಂದು ಕಳಿಸಿದ್ವಿ. ಅದು ಇನ್ನೊಬ್ರು ಬೇಕು ಅಂತ ವಾಪಸ್ ಬಂದರು ಸರ್. ಅಷ್ಟೇ ಸರ್. ನಮ್ಮ ಹುಡುಗನ ಅವರೇ ದಯವಿಟ್ಟು ಬಿಡಿಸ್ಕೊಡ್ಬೇಕು ಸರ್, ಅಷ್ಟೇ. ಈಗ ಅದಕ್ಕೆ ದುಡ್ಡು ಕಟ್ಟೋದು ಕೂಡ ಇರುತ್ತೆ. ದುಡ್ಡು ಕಟ್ಟಿದಾರಾ ಅಥವಾ ನಿಮಗೆ ಕೇಳ್ತಿದಾರಾ? ಇಲ್ಲ ಸರ್, ಅದನ್ನ ದುಡ್ಡು ಇಲ್ಲ ನಮಗೆ ಕಟ್ಟಕ್ಕೆ. ದುಡ್ಡೇನು ಕೇಳಿಲ್ಲ, ನಮ್ಮ ಹತ್ರ ದುಡ್ಡಿಲ್ಲ ಕಟ್ಟಕ್ಕೆ. ಅಲ್ಲಿಗೆ ಹೋಗಿ ಬರೋಕ್ಕೇನೆ ದುಡ್ಡಿಲ್ಲ. ನಿನ್ನೆ ಸರ್ ನಾವು ಎಷ್ಟು ಕಷ್ಟಪಟ್ಟಿದ್ವಿ ಅಂತ ನಮಗೆ ಗೊತ್ತು. ಅಷ್ಟೇ ಸರ್. ನಿಮಗೆ ಉಬ್ಬಿದ ರಕ್ತನಾಳ ಅಂದ್ರೆ ವೆರಿಕೋಸ್ ವೇನ್ಸ್ ಸಮಸ್ಯೆ ಇದ್ದಲ್ಲಿ ಫ್ರೀ ಡಾಪ್ಲರ್ ಸ್ಕ್ಯಾನಿಂಗ್ ಗಾಗಿ ಹಿಂದೆ ಭೇಟಿ ಕೊಡಿ ಏವಿಸ್ ಆಸ್ಪತ್ರೆಗೆ. ಅವರೇ ದಯವಿಟ್ಟು ಬಿಡಿಸ್ಕೊಡ್ಬೇಕು ಸರ್ ನಮ್ಮ ಮಗನ್ನ. ನಮಗೆ ಹೊಲ ಇಲ್ಲ, ಏನಿಲ್ಲ, ಕೂಲಿ ಮಾಡ್ಕೊಂಡು ತಿನ್ನೋದು. ಅವತ್ತಿಂದ ಅವತ್ತೇ ಗಂಜಿ. ಎಲ್ಲರನ್ನೂ ಕೇಳಿ ನೋಡಿದ್ವಿ ಸರ್, ಯಾರೂ ಬರ್ತಾ ಇಲ್ಲ ನಮಗೆ ಮುಂದೆ. ಒಬ್ಬರು ಮಾತ್ರ ಇದ್ದಾರೆ ಸರ್, ಅಷ್ಟೇ. ಈಗ ಶ್ಯೂರಿಟಿ ಕೊಡೋರು ಯಾರು ಇಲ್ಲ ಅಂದ್ರೆ ಈಗ ಯಾರು ಬಿಡಿಸ್ಕೊಡ್ಬೇಕಂತ ಯಾರಿಗೆ ಮನವಿ ಮಾಡ್ತಾರೆ? ಅವರೇ ಬಿಡಿಸ್ಕೊಡ್ಬೇಕು ಸರ್, ಅವರೇ ಬಿಡಿಸ್ಕೊಡ್ಬೇಕು ನಮಗೆ. ಯಾರು ಇದು ಮಾಡ್ಕೊಂಡಿದ್ದಾರೆ ಅವರೇ ಬಿಡಿಸ್ಕೊಡ್ಬೇಕು ಸರ್. ದಯವಿಟ್ಟು ನಾವು ಕೈ ಮುಗಿದು ಕೇಳ್ಕೊಂತೀವಿ ಸರ್. ಸ್ಪಷ್ಟವಾಗಿ ಹೇಳ್ರಿ, ಯಾರು ಬಿಡಿಸ್ಕೊಡ್ಬೇಕು? ದರ್ಶನ್ ಅವರಿಂದ ಹೋಗಿದ್ದಾರೆ ಜಗದೀಶ್, ಅವರೇ ಬಿಡಿಸ್ಕೊಡ್ಬೇಕು ಸರ್. ಮತ್ತೆ ಇವಾಗ ನಮಗೆ ದರ್ಶನ್ ಸರೇ ಬಿಡಿಸ್ಕೊಡ್ಬೇಕು. ನಮಗೆ ಯಾರಿದ್ದಾರೆ ಸರ್? ನಮ್ಮಂತ ಬಡವ್ರಿಗೆ ಯಾರಿದ್ದಾರೆ? ಅವರೇ ಬಿಡಿಸ್ಕೊಡ್ಬೇಕು. ನಾವು ಉಪವಾಸ ವನಸ ಇದೀವಿ. ಇಷ್ಟು ದಿವಸ ಆದ್ರೂ ನಮ್ಮ ಕಷ್ಟ ಇನ್ನೊಬ್ರಿಗೆ ಬರಬಾರ್ದು. ನಮ್ಮ ದುಡಿಯೋ ಮಗನೇ ಅಲ್ಲದಾನೆ, ಎಲ್ಲಿಂದ ಬರುತ್ತೆ ಸರ್ ನಮಗೆ? ನಮ್ಗೆ ಹೊಲ ಇಲ್ಲ, ಏನಿಲ್ಲ. ಎಲ್ಲರನ್ನೂ ಕೇಳಿ ನೋಡಿದ್ವಿ, ಯಾರೋ ಹೊಲಗಳು ಇಲ್ಲ ಸರ್ ನಮಗೆ. ಒಬ್ರದ್ದು ಮಾತ್ರ ಐತೆ, ಅವ್ರು ಬಂದಿದ್ದಾರೆ. ನಿನ್ನೆ ಹೋಗಿ ವಾಪಸ್ ಬಂದಿದ್ದಾರೆ. ಈಗ ಜಗದೀಶ್ ಅವರ ತಾಯಿ ಈ ನೋವಿನ ನುಡಿಗನ್ನು ಹೇಳಿದರೆ, ಅವರ ಸಂಬಂಧಿ ಒಬ್ಬರು ಇದ್ದಾರೆ, ಅವರು ಕೂಡ ಶ್ಯೂರಿಟಿ ಕೊಡಲಿಕ್ಕೆ ಹೋಗಿ ವಾಪಸ್ ಬಂದಿರತಕ್ಕಂಥದ್ದು. ಅವ್ರೇನು ಹೇಳ್ತಾರೆ ಕೇಳೋಣ ಬನ್ನಿ. ಅಣ್ಣ, ಈಗ ನೀವು ನಿನ್ನೆ ಹೋಗಿದ್ರಿ ಶ್ಯೂರಿಟಿ ಕೊಡಲಿಕ್ಕೆ, ಏನಾಯ್ತು? ಏನು ಹೇಳಿದ್ರು ಲಾಯರ್? ಸರ್, ನಿನ್ನೆ ಕೊಟ್ವಿ. ಇನ್ನೊಬ್ಬರಿಗೆ ಸೈನ್ ಮಾಡ ಅಂತ ಹೇಳಿದ್ರು. ನಾನು ಮಾಡಲಿಲ್ಲ. ಅದಕ್ಕೆ ಅವರು ಇನ್ನೊಂದು ಬೇಕಂತ ವಾಪಸ್ ಕಳಿಸಿದ್ರು, ಅಷ್ಟೇ, ಇನ್ನೇನಿಲ್ಲ. ಏನು ಮಾಡ್ಬೇಕಂತೀರಿ ಈ ಪ್ರಕರಣದ ಬಗ್ಗೆ? ಅವರೇ ಬಿಡಿಸ್ಕೊಡ್ಲಿ ಸರ್. ಬೇಕಾದ್ರೆ ನಾನು ಬೇಕಾದ್ರೆ ಒಬ್ಬ ಬರ್ತೀನಿ ಸರ್, ಇನ್ನೊಬ್ಬ ಬೇಕಾದ್ರೆ ಜೋಡಿಸಿ ಬೇಕಾದ್ರೆ ನಾನು ಒಬ್ಬನಿಗೆ ಬೇಕಾದ್ರೆ ಇವಾಗ ನಾಳೆನೇಕೆ ಬರ್ತೀನಿ. ಯಾರು ಬಿಡಿಸ್ಕೊಡ್ಬೇಕು? ಅವರು ದರ್ಶನ್ ಕಡೆ ಬಿಡಿಸ್ಕೊಡ್ಲಿ ಸರ್. ಇದಿಷ್ಟು A6 ಜಗದೀಶ್ ಅವರ ತಾಯಿ ಮತ್ತು ಸಂಬಂಧಿಕರ ನೋವಿನ ನುಡಿ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಬಸವರಾಜ್ ಮದನೂರು, TV9 ಚಿತ್ರದುರ್ಗ.